ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದ ಅನುದಾನದ ಬಗ್ಗೆ ಲೇವಡಿ ಮಾಡಿದ್ದಾರೆ. 2018ರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಗೆ ನೀಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಹಿತಿ ಜನತೆಯ ಮುಂದಿಡುವಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಶುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವು ಜಿಲ್ಲೆಯ ಸಚಿವರು ಹಾಗೂ ಶಾಸಕರುಗಳ ಮೂಲಕ 10,000 ಕೋಟಿ ರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಎಂದರು. ಅವರು ಜಿಲ್ಲೆಯ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಪ್ರದೇಶಾಭಿವೃದ್ಧಿ ಅನುದಾನ ಹೊರತುಪಡಿಸಿ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಂದಿಲ್ಲ. ಅದನ್ನು ಬಿಟ್ಟು ಪದೇ ಪದೇ 8,000 ಕೋಟಿ ಬಗ್ಗೆ ಮಾತನಾಡಿ ಜನತೆಗೆ ದ್ರೋಹ ಬಗೆಯುತ್ತಿದ್ದಾರೆ ಎಂದು ದೂರಿದರು. ಇತ್ತೀಚೆಗೆ ಕೆಆರ್ಪೇಟೆಗೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಸಚಿವ ಚೆಲುವರಾಯಸ್ವಾಮಿಯವರನ್ನು ಮಿಸ್ಟರ್ ಎಂದು ಕರೆದಿದ್ದಾರೆ. ಹಿರಿಯರನ್ನು ಗೌರವಿಸುವ ಸಂಸ್ಕೃತಿ ಇದೆಯೇ ಎಂದು ಪ್ರಶ್ನಿಸಿದರು. ಪ್ರತಿಯಾಗಿ ಕಾಂಗ್ರೆಸ್ ಸಚಿವರು ಮಾಜಿ ಸಿಎಂ ಆಗಿದ್ದ ಎಚ್ಡಿಕೆ ಅವರನ್ನು ಕರಿಯಾ ಎಂದದ್ದು ಹಾಗೂ ಎಲ್ಆರ್ ಶಿವರಾಮೇಗೌಡ ಅವರ ಇತ್ತೀಚೆಗೆ ಆಡಿಯೋ ವೈರಲ್ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದ್ದಕ್ಕೆ ಈ ಸಂಬಂಧ ಕೆಪಿಸಿಸಿಗೆ ಪತ್ರ ಬರೆದಿರುವುದಾಗಿ ಹೇಳಿ ಜಾರಿಕೊಂಡರು. ಮೈಶುಗರ್ಗೆ ಸಂಬಂಧಿಸಿದಂತೆ ತನಿಖಾ ತಂಡದಿಂದ ಯಾವುದೇ ಲೋಪವಾಗಿಲ್ಲ ಎಂದು ಹೇಳಿದ್ದು, ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿದೆ. ಮುಂದಿನ ಹಂಗಾಮಿಗೆ ಯಶಸ್ವಿಯಾಗಿ ಕಬ್ಬು ನುರಿಯಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 10,000 ಕೋಟಿ ಅನುದಾನ ತಂದಿರುವುದರ ಸಂಬಂಧ 1 ವಾರದೊಳಗೆ ಕ್ಷೇತ್ರವಾರು ಪಟ್ಟಿ ಬಿಡುಗಡೆ ಮಾಡುವುದಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದರು. ಗಂಭೀರವಾದ ವಿಚಾರವನ್ನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಚರ್ಚಿಸೋದ್ರ ಮೂಲಕ ಜಿಲ್ಲೆಯ ಜನತೆಗೆ ಕೆಲವು ಇತಿಹಾಸದ ಮಾಹಿತಿಗಳನ್ನು ತಮ್ಮ ಮೂಲಕ ವಿರೋಧ ಪಕ್ಷದವರಿಗೆ ಹೇಳ್ತಕ್ಕಂಥ ಉದ್ದೇಶದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ನಾವೆಲ್ಲರೂ ಕೂಡ ಆಯೋಜಿಸಿದ್ದೀವಿ. ಕಳೆದ ಕೆಲವು ದಿನಗಳ ಹಿಂದೆ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದ ಈ 2 ವರ್ಷಗಳ ಸಾಧನೆನ ಭಾಳ ಸುಳ್ಳು ಹೇಳ್ತಾ ಇದ್ದಾರೆ ನೀವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 10,000 ಕೋಟಿಗೂ ಹೆಚ್ಚು ಅನುದಾನವನ್ನು ಈ 2.5 ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮ ಸಚಿವರು ತಂದಿರತಕ್ಕಂಥದ್ದನ್ನು ನಾನೆಲ್ಲೋ ನೋಡಿದೆ. ವಾಟ್ಸಪ್ಪಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ದಾರೆ. ಇದನ್ನು ನಾವು ತುಂಬ ಸ್ವಾಗತ ಮಾಡ್ತೀವಿ. ಇದ್ರ ಜೊತೆಗೆ ಕೇವಲ ಇನ್ನು 8ರಿಂದ 10 ದಿನದೊಳಗಡೆ ನಾವೀಗಾಗಲೇ ನಿರ್ಧಾರನೂ ಕೂಡ ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ವಿವಿಧ ಹಂತದಲ್ಲಿ 10,000 ಕೋಟಿಗಳ ಅನುದಾನವನ್ನು ನಮ್ಮ ಸರ್ಕಾರ ಏನು ಕೊಡಮಾಡಿದೆ ಈ 2.5 ವರ್ಷದಲ್ಲಿ, ಅದನ್ನು ಕ್ಷೇತ್ರವಾರೇ ಮಾಹಿತಿ ಕೊಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ. ಮತ್ತು ಸುಳ್ಳು ಹೇಳ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಬಟ್ ಇವತ್ತು ನಮ್ಮ ಪ್ರಶ್ನೆ ಏನಂದರೆ, 2018ರಲ್ಲಿ ಇವರು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಲ 8,000 ಕೋಟಿ ಅಂತ ಘೋಷಣೆ ಮಾಡಿದ್ರು, ಒಂದು ಸಲ ಇಲ್ಲೇ ಎಲ್ಲೋ ತಡೆ ಹಿಡಿದ್ಬಿಟ್ಟವ್ರೆ ಅಂತಂದರು, ಅಥವಾ ಅದೇನಾರು ಆಗಿರಲಿ. ಆ ಒಂದು 5 ವರ್ಷಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 14 ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಕೂಡ 7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ JDSನ ಶಾಸಕರೇ ಗೆದ್ದಿದ್ರು. ಅವ್ರ ಸಾಧನೆನೂ ನಾವು ಕೇಳಬೇಕಲ್ವಾ? ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರ್ವೇ ಸಾಮಾನ್ಯ. ಸಾರ್ವಜನಿಕ ಜೀವನದಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತಕ್ಕಂಥದ್ದು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸರ್ವೇ ಸಾಮಾನ್ಯ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೆಲವೊಂದು ಕಡೆ ನಾನು ಈಗಾಗಲೇ ತಮ್ಮ ಮುಂದೆ ಹೇಳಿದ್ದೆ, ಇಲ್ಲ ನಾವು ಅದನ್ನು ತಂದಿದ್ದಂಥದ್ದು ಇವ್ರು ಪೂಜೆ ಮಾಡ್ತವ್ರೆ ಅಂಥವೆಲ್ಲ ಮಾಹಿತಿ ಕೊಡಿ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಇರಲಿ, ಪತ್ರಿಕಾಗೋಷ್ಠಿಲಿ ನಾವು ನಿಮ್ಮ ಜೊತೆ ಹಂಚ್ಕೊಳ್ತಕ್ಕಂಥ, ಪ್ರಶ್ನೆ ಕೇಳ್ತಕ್ಕಂಥ ಭಾವನೆಗಳಿಗೆಲ್ಲಕ ಉತ್ತರನೂ ನಿರೀಕ್ಷೆ ಮಾಡೋದು ಖಡಾಖಂಡಿತವಾಗಿ ನಮ್ಮದು ಅಲ್ಲ ಜವಾಬ್ದಾರಿ.
ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ಕೊಂಡು ಮಾಹಿತಿ ಕೊಡ್ತಕ್ಕಂಥದ್ದು, ಮಾಹಿತಿ ಹೇಳ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ಜನತಂತ್ರದ ಲಕ್ಷಣ. ಬಟ್ ನಮ್ಮ ಪ್ರಶ್ನೆನೂ ಕೂಡ ಇದಾಗಿರ್ತದೆ. ಇವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಇವರೆಲ್ಲ ಶಾಸಕರು ಕೂಡ ಗೆದ್ದಿಸಿದಂಥ ಸಂದರ್ಭದಲ್ಲಿ ಇವರ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಗೆ ಕೊಡಮಾಡಲಿಕ್ಕೆ ಏನಾಗಿತ್ತು, ಏನು ಪರ್ಮನೆಂಟ್ ಅಸೆಟ್ಸನ್ನು ಎಲ್ಲಿ ಏನೇನು ಸ್ಥಾಪನೆ ಮಾಡವ್ರೆ, ಇವೆಲ್ಲವನ್ನೂ ಕೂಡ ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತೀವಿ. ಇದ್ರ ಜೊತೆಗೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ JDS ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ರವರು ನಮ್ಮ ನಾಯಕರ ಬಗ್ಗೆ ಸುಮಾರು 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಳಂಕರಹಿತವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಬಹುಶಃ ಕೆಲವೊಂದು ಸಂದರ್ಭ ವಿರೋಧ ಪಕ್ಷದವರು ಕೂಡ ಮೆಚ್ಚತಕ್ಕಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಚಲುವರಾಯಸ್ವಾಮಿಯವ್ರ ಬಗ್ಗೆ ಯಾವುದೇ ರೀತಿಯಾದ ಹಿನ್ನೆಲೆ ಇಲ್ಲದಲೇ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ಸಾರ್ವಜನಿಕವಾಗಿ ಹೇಳೋದ್ರ ಮೂಲಕ ತಮ್ಮ ಅಪ್ರಬುದ್ಧತೆಯನ್ನು ಪದೇ ಜನಗಳ ಮುಂದೆ ತೆರೆದಿಡ್ತಾ ಇದ್ದಾರೆ. ಚಲುವರಾಯಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾ ನಮ್ಮಲ್ಲೇ ಎಲ್ಲವನ್ನು ಪಡೆದೋದರು. ಖಂಡಿತವಾಗಿ ನಾವು ಆ ಪಕ್ಷದವ್ರು ಇದ್ದವರು ಅಲ್ಲ, ಆ ನಡವಳಿಕೆ ನಮ್ಗೆ ಗೊತ್ತೂ ಇಲ್ಲ. ಆದರೆ ತಿಳ್ಕೊಂಡಿರೋ ಪ್ರಕಾರ 95ರಲ್ಲಿ ಮಾನ್ಯ ನಮ್ಮ ಚಲುವರಾಯಸ್ವಾಮಿಯವರು ಜನತಾದಳದಿಂದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತವಿಂದ ಈ 2025 ಗಂಟ ಜನತಾದಳಕ್ಕೆ ಅವ್ರ ಸೇವೆ ಅಗಾಧವಾಗಿದೆಯೇ ಹೊರತು ಜನತಾದಳದಿಂದ ಅವರೇ ಹೇಳಿರೋ ಪ್ರಕಾರ ನಾವು ಹೇಳಿಲ್ಲ. ಈಗ 95-99 ಅವ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು. ಆಗ ಇದೇ ಶಿವರಾಮೇಗೌಡರನ್ನ ಕಂಚಳಿ ಗಂಗಾಧರ ಮೂರ್ತಿ ಕೊಲೆ ಪ್ರಕರಣದಲ್ಲಿ ಮೆರವಣಿಗೆ ಮಾಡಿದಂಥ ದೇವೇಗೌಡರು ತಾವು ಮುಖ್ಯಮಂತ್ರಿಯಾಗಿ ತಮ್ಮ ಸರ್ಕಾರ ಅಧೀನದಲ್ಲಿದ್ದಾಗ ತಮ್ಮದೇ ಪಕ್ಷಕ್ಕೆ ಸೇರ್ಕೊಂಡು BDA ಮಂತ್ರಿನೂ BDA ಚೇರ್ಮನ್ನು ಮಾಡಿದ್ರು, ಹೌಸಿಂಗ್ ಬೋರ್ಡ್ಗೂ ಚೇರ್ಮನ್ ಮಾಡಿದ್ರು. ಚಲುವರಾಯಸ್ವಾಮಿಯವರಿಗೆ ಕೋಟ್ಲೆ ಕೊಟ್ಟರು 4 ವರ್ಷದಲ್ಲಿ ಆಡಳಿತ ಇದ್ದಾಗ. ಏನು ಬಂತು ಜನತಾದಳದಿಂದ ಚಲುವರಾಯಸ್ವಾಮಿಯವ್ರಿಗೆ? ಆಯಿತು, 99ರಲ್ಲಿ ಗೆದ್ದರು. ಎಷ್ಟು ಗೆದ್ದಿದ್ರು? 99ರಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ 10-11 ಜನತಾದಳ, 10-11 ಜನತಾದಳ. ಜಿಲ್ಲೆ ಒಳಗಡೆ 2 ಸ್ವತಃ ಇವರೇ ಸೋತಿದ್ರು ಪ್ರಧಾನಿಯಾಗಿ. ಅದೆಂಗೆ ಸಾಧ್ಯ? ಇವ್ರಿಗೆ ಶಕ್ತಿ ಕೊಟ್ಟರು ಅಂತಾರಲ್ಲ. ಆಯಿತು, 2004ರಲ್ಲಿ ನಮ್ಮ ಸರ್ಕಾರದ ಬೆಂಬಲ ತಗೊಂಡು ಸರ್ಕಾರ ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಇದೇ ಮಾನ್ಯ ಪೂಜ್ಯ ದೇವೇಗೌಡರು ಹೇಳಿದ್ರು, ಚಲುವರಾಯಸ್ವಾಮಿಯವರು ಮತ್ತು ಅವ್ರ ಸ್ನೇಹಿತರು ಸೇರ್ಕೊಂಡು ನನ್ನ ಮಗನ ಹಾಳು ಮಾಡಿಬಿಟ್ರು, BJP ಜೊತೆಲಿ ಹೋಗ್ಬಿಟ್ಟು ಮುಖ್ಯಮಂತ್ರಿ ಮಾಡಿಬಿಟ್ರು ಅಂತ ನಾವು ಹೇಳಿದ್ವಿ. ಹಂಗಾರೆ ಯಾರಿಂದ ಆದರೂ ಮುಖ್ಯಮಂತ್ರಿಗಳು? ದೇವೇಗೌಡರು ಹೇಳೋ ಪ್ರಕಾರನೇ ಅದು ಆಯಿತು. ಮಾನ್ಯ ಕುಮಾರಸ್ವಾಮಿ ಅವರು ಹೌಸಲ್ಲಿ ಹೇಳಿದ್ರು, ಹೌದು ಈ ಚಲುವರಾಯಸ್ವಾಮಿಯವರು ಬಾಲು ಇವರೆಲ್ಲ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಮಾಡಿದ್ರು ಅಂತ ನಾವು ಹೇಳಿದ್ವಿ. ಇದು ಯಾವುದೂ ಅರಿವಿಲ್ದರೆ ನಿಖಿಲ್ ಅವರು ನಮ್ಮ ಪಕ್ಷದಿಂದ ಇವರು ಎಲ್ಲ ಉಂಡ್ರು ಎಲ್ಲ ಎಲ್ಲಿ ಸ್ವಾಮಿ? ದಾಖಲೆ ಇಟ್ಕೊಳ್ಳಿ. 1985ರಲ್ಲಿ ಜಯರಾಮಣ್ಣವ್ರು ನಾಯಕರಾಗಿದ್ದರು ಜನತಾ ಪರಿವಾರಕ್ಕೆ. ಅದಾದ ನಂತರ ಅಕಾಲಿಕವಾಗಿ ಅವ್ರು ಮರಣ ಹೊಂದಿದ್ರು. 99ರಲ್ಲಿ ಬಹುತೇಕ ಅವಸಾನ ಅಂಚಿಗೆ ಬಂತು ದೇವೇಗೌಡರ ಪಾರ್ಟಿ. ಆ ನಂತರ ಇದೇ ಚಲುವರಾಯಸ್ವಾಮಿಯವರು ಅಲ್ಲಿ ಶಾಸಕರಾಗಿ ಇತ್ಕೊಂಡು ಅಲ್ಲೂ ಪಾರ್ಟಿ ಕಟ್ಟಿದ್ರು. ಇವತ್ತು ನಮ್ಮ ಪಾರ್ಟಿಗೆ ಬಂದ್ಬಿಟ್ಟು ನಮ್ಮಲ್ಲೂ ಕೂಡ ಸದೃಢವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಜಿಲ್ಲೆಯಲ್ಲಿ ಸಹಕಾರಿಗಳಾಗಿ ನಾಯಕತ್ವ ತಗೊಂಡ್ರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಿನಕುರನಿ ರಮೇಶ್, ರಾಮಕೃಷ್ಣ, ಮಹದೇವು, ವಿಜಯಕುಮಾರ್, CM ದ್ಯಾವಪ್ಪ ಇತರರಿದ್ದರು.